ವೆಲ್ಕಮ್ ಬ್ಯಾಕ್ ಟು ಅವರ್ ನವವೀರೇಶ್ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆನೇ ಇವತ್ತು ಹಾಸ್ಪಿಟಲ್ಗೆ ಹೊಂಟೀವಿ. ಸೊ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಹೊಂಟೀವಿ. ಸ್ವಲ್ಪ ದೂರನಾಗುತ್ತೆ, ಇಲ್ಲೇ ಅಕ್ಕಪಕ್ಕ ತೋರಿಸ್ಕೋಬೇಕಂತ ಮಾಡಿದ್ವಿ. ಸಿಕ್ಕಾಪಟ್ಟೆ ಕಡೆ ನಮ್ಮ ಇಲ್ಲಿ ಲಿಂಗ್ಸೂರು ಇಲ್ಕಲ್ ಕಡೆ ಹಿಂಗೆ ತೋರಿಸ್ಕೊಂಡ್ಬಿಟ್ಟಿವಿ ಬ್ಯಾಕ್ ಪೇನ್ ಇರೋದ್ರಿಂದ. ಹಾಗಾಗಿ ನಮ್ಮ ಬ್ರದರ್ ಒಬ್ಬರು ಒಳ್ಳೆ ಹಾಸ್ಪಿಟಲ್ ಸಜೆಷನ್ ಮಾಡಿದ್ರು, ಲೇಡೀಸ್ ಹಾಸ್ಪಿಟಲ್. ಹಾಗಾಗಿ ಅಲ್ಲೇ ಹೋಗಬೇಕು ಅಂತ ಹೇಳುವಂತೆ. ಗಾಡಿಗೆ ಹಾಕದ ಹಂಗೆ ನಮ್ದು ಕೆ ಆರ್ ಪುರಂ ಬ್ರಿಡ್ಜ್ ಭಾಳ ಚಂದ ಇತ್ತು ಅಂತೇಳಿ ನಾನು ಹಂಗೆ ಒಂದು ವಿಡಿಯೋ ಕ್ಲಿಪ್ ಮಾಡಿದೆ ನೋಡ್ರಿ. ಸೊ ನೀವು ನೋಡ್ರಿ ಅಂಥೇಳಿ, ಯಾಕೋ ನನಗಿದು ಒಂದು ಸ್ವಲ್ಪ ಚಂದ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಕ್ಲಿಪ್ ಮಾಡಿಕೊಂಡೆ. ಅದ್ಭುತವಾಗಿ ಮಾಡ್ಕೊಂಡಾರ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ನೋಡ್ಯಪ್ಪ, ನಮಗಂತೂ ಸಾಕಾಗ್ಬಿಡುತ್ತೆ ಈ ಟ್ರಾಫಿಕ್ ನೋಡಿ. ಅದಕ್ಕಂತ ನಾವು ಎಲ್ಲಿ ಹೋಗೋಕೆ ಜೀವ ಒಲ್ಲೆ ಅಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಭಾಳ ದಿನ ಆಯಿತು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕಂತೇಳಿ ಹಿಂಗೆ ಆತ. ಹಂಗಾಗಿ ಇವತ್ತು ಹೊಂಟೀವಿ. ಆದ್ರೂ ಸ್ಯಾಟರ್ಡೇ ಐತಂದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಅವ, ಅಲ್ಲಿ ಇಲ್ಲಿ ಅಂಥೇಳಿ. ಇದ ನೋಡ್ರಿ ಹಾಸ್ಪಿಟಲ್, ಇದು ಯಾವ್ದು ಇದು ರಂಗೋದರೆ ಇದ ಹಾಸ್ಪಿಟಲ್ ನೋಡ್ರಿ. ಅವ್ರು ಹೇಳಿದ್ದು ಹಾಸ್ಪಿಟ್ಲಿಗೆ ಬಂದ್ವಿ, ಹಾಸ್ಪಿಟ್ಲಿಗೆ ಹೋಗಿದ್ವಿ, ತೋರಿಸ್ಕೊಂಬಂದ್ವಿ. ಬಟ್ ಅಲ್ಲಿ ನಮಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಆಲ್ಮೋಸ್ಟ್ ಬರೀ ಲೇಡೀಸೇ ಇರ್ತಾರಲ್ಲ. ಸೊ ಹಾಗಾಗಿ ನಮ್ಗೆ ಅಲೋನೇ ಇರಲಿಲ್ಲ, ಹಾಗಾಗಿ ನಾವು ವೀಡಿಯೋ ಕ್ಲಿಪ್ ಮಾಡಿಲ್ಲ. ಇಲ್ಲಿ ನೋಡ್ತಿರ್ಬೋದು, ನಾವು ಕಬ್ಬನ್ ಪಾರ್ಕ್ ರೋಡ್ ಹತ್ರನೇ ಹೊಂಟಿದ್ವಿ. ಸೊ ಹಾಗಾಗಿ ಇದೊಂದು ಕ್ಲಿಪ್ ಮಾಡ್ಕೊಂಡು ನೀವು ನೋಡ್ತಿರ್ಬೋದು. ನನಗಂತೂ ಗೊತ್ತಿಲ್ಲ ಕಬ್ಬನ್ ಪಾರ್ಕ್, ನಾನು ನೋಡಿಲ್ಲ. ಸೊ ನಮ್ಮನೆಯವ್ರು ಹೇಳಿದ್ರಲ್ಲ, ಹಾಗಾಗಿ ತೋರ್ಸಾತೀನಿ. ಇದು ಬರೇ ಹಿಂಗ ಕಾಡಿದ್ದಂಗ ಏನಿದು ದೊಡ್ಡದೈತಾ? ನೇಚರ್ ಎಲ್ಲ ಮಸ್ತ್. ನೇಚರ್ ಚಂದ ಐತಿ ಬಿಡು. ಫೋಟೋ ಶೂಟಿಗೆ ಇದೆಲ್ಲ ಸೇಮ್. ಇದು ರೋಡ್ ಎಲ್ಲ ಹಾಲ್ಮಟ್ಟಿ ಐತಲ್ಲ ನಮ್ ಕಡೆ, ಹಂಗೈತಿ ಸೇಮ್ ನಡ್ಬರ್ಕ. ಮತ್ತದು ಎಲ್ಲ ಒಳಗ್ ನೋಡಲ್ಲಿ ಸಳ್ಳಿ ಪಳ್ಳಿ ಕಡಿಯಲ್ಲ ಕಡಿತಾ. ಇದೇನ್ರಿ ಅಪ್ಪ ದೊಡ್ಡದು ಬೆಳೆದ? ಹಾ, ರಾಜ್ಯ ಕೇಂದ್ರ ಗ್ರಂಥಾಲಯ. ಹೌದು, ನೋಡ್ದೆ. ಬರೀ ಹುಡುಗ ಹುಡುಗಿ ಎಲ್ಲ ಪಕ್ಷಿಗಳು ಎಲ್ಲದವ್ರಿ ಬೋರ್ಡ್ ಹಾಕ್ಯಾರ. ಈ ಕಡೆ ಇಲ್ಲೇನು ಕಡೆ ಇದ್ವು ಅಂದ್ರ ತೋರ್ಸಿದ್ದೆ ನಮ್ ಫ್ರೆಂಡ್ಸಿಗೆಲ್ಲ. ಹಾ, ಎಲ್ಲ ರೌಂಡ್ ಹಾಕ್ಸ್ಬಿಡು, ನಮ್ ಫ್ರೆಂಡ್ಸ್ ಸ್ವಲ್ಪ ನೋಡ್ತಾರ. ನೋಡಕಂತ ಒಂದ್ಸಲ ಬರಮ್ ತಗೋ. ಮತ್ತೆ ಅರ್ಧಂಬರ್ಧ ತೋರಿಸ್ದ ಆಸೆ ತೋರಿಸ್ದಂಗ ಆಗತ್ತ ಅವ್ರಿಗೆ. ಹಾ, ಇಲ್ಲಿ ಕಾಣಕತ್ತಾರ ನೋಡಪ್ಪ ಮನುಷ್ಯರ. ಅಲ್ಲಿ ನೋಡ, ಅಲ್ಲಿ ಫೋಟೋ ಶೂಟ್ ಮಾಡಕತ್ತಾರ ನೋಡ್. ಇಲ್ಲಿ ನೋಡ್ರಿ ಪೊಲೀಸ್ ಠಾಣೆ ಎಷ್ಟ್ ಚಂದ ಐತೆ. ನಮ್ ಕಡೆ ಅದಾವ ಬೂತ್ ಬಂಗ್ಲೆ ಆಗಿರ್ತಾವ ಗೌರ್ಮೆಂಟ್ ಹಾಸ್ಪಿಟ್ಲ್. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಂದ ಕಾಣ್ತಾವ ನೋಡ್. ಅಷ್ಟೇ ಕ್ಲೀನ್ ಅಂಡ್ ನೀಟ್ನೆಸ್. ಅದನ್ನ ನೋಡಿದ್ರನೆ ಎಷ್ಟು ಲುಕ್ ಅನ್ಸುತ್ತೆ ನೋಡು. ಹಂಗ ಎಳ್ನೀರ್ ಕುಡ್ದು ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದಾಗ್ಬಿಟ್ವಿ ನೋಡ್ರಿ. ಇಲ್ಲಂತರೂ ಭಕ್ತರ ಜನಸಾಗರ ರೀತಿ ಇರ್ತೈತಿ. ಅದ್ರಾಗ ಮಾತ್ರ ಇವತ್ತು ಭಾಳ ಅಂದ್ರೆ ಭಾಳ ಗೊತ್ತೈತಿ. ಯಾಕಪ್ಪ ಅಂತಂದ್ರೆ ತಿರುಪತಿಗೆ ಪಾದಯಾತ್ರೆ ಮಾಡೋರು ಭಾಳ ಜನ ಇಲ್ಲೇ ಬಂದ್ಬಿಟ್ಟಿದ್ರು, ಹಾಗಾಗಿ ಭಾಳ ರಶ್ ಇತ್ತು. ನೀವು ಆಂಜನೇಯನ ದರ್ಶನ ಮಾಡ್ಕೊರಿ. ಚಂದಂಗ ಅಲ್ಲಿ ಇದನ್ನಿಸ್ಕೊ, ಹಂಗೆ ಬರ್ಬೇಕೇನಾ? ಓಕೆ ಹಂಗೆ ಬರೋಣ. ಅದೇನೋ ಕೂಡ ತುಳಸಿ ಅಲ್ಲ. ಓಕೆ, ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಫ್ರೆಶ್ ಅಪ್ ಆಗಿ. ನಾನು ನಿಮ್ಗೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ಹಾಸ್ಪಿಟ್ಲೊಳಗೆ ದೊಡ್ಡ ಹಾಸ್ಪಿಟಲ್. ಸೊ ಫೋನ್ ಅದೇನು ಅಲೋ ಇರಲ್ಲ. ಆ್ಯಕ್ಚುಲಿ ಅದು ಲೇಡೀಸ್ ಹಾಸ್ಪಿಟಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಫೋನ್ಸ್ ಅದು ಅಲೋ ಇರಲ್ಲ. ಹಾಗಾಗಿ ನಾನು ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೇನೆ ಇಲ್ಲಿ ಹೆಂಗೆ ಹಾಸ್ಪಿಟಲ್ ಇರುತ್ತೆ ಏನು ಅಂತ.
ಭಾಳ ಅಂದ್ರೆ ಭಾಳ ನೀಟ್ನೆಸ್ ಹಂಗೆ ಭಾಳ ಕೇರಿಂಗು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಹೈಫೈ ಹಾಸ್ಪಿಟಲ ನಿಜ ಹೇಳ್ಬೇಕಂದ್ರೆ. ಆ್ಯಂಡ್ ನಮ್ಮೂರ ಕಡೆ 200 ರೂಪಾಯಿದಾಗ ಚೀಟಿ ಮುಗಿಸಿದ್ರೆ ಇಲ್ಲಿ 900-500 ರೂಪಾಯಿ ಚೀಟಿ ಮಾಡಿದ್ರೆ ಪರವಾಗಿಲ್ಲ. ಯಾಕಂತಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಒಳಗೆ ಮತ್ತು ರೊಕ್ಕ ಹೆಂಗಾದ್ರೂ ಜಗ್ತಾರೆ. ಸೊ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿದ್ವಿ, ಚೆನ್ನಾಗಿ ತೋರಿಸ್ಕೊಂಬಂದ್ವಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಮನೆಯವ್ರು ಬಂದ ತಕ್ಷಣ ನಿನಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂದು ಏನು ಹೆಲ್ಪ್ ಮಾಡಿಲ್ಲ. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಇಷ್ಟೆಲ್ಲ ಅಡುಗೆ ಮಾಡಿದೆ. ರೈಸ್ ಮಾಡೀನಿ ಮತ್ತು ಚಿಕನ್ ಸಾಂಬಾರು ಮಾಡೀನಿ. ನೋಡಿದ್ರೆ ಆಹಾ ತಿನ್ಬೇಕು ಅನ್ಸತ್ತಲ್ಲ, ಗಮ್ಮನತ್ತ ಎಲ್ಲ ಮಾಡ್ತೀನಿ ಅಂತ. ಬಟ್ ಏನು ಮಾಡಲಿಲ್ಲ, ಹಬ್ಬಕ್ಕಿನ ಮಾಡಿ ಸಾಕಾಯ್ತು. ಎಲ್ಲ ಕಸ ಗುಡಿಸಿದೆ, ಎಲ್ಲ ಮಾಡಿದೆ ಸಾಕಾಯ್ತು. ಆ್ಯಂಡ್ ಏನು ಇಲ್ಲ, ಇತ್ತಂದು ಹೆಡ್ಫೋನು 2,500-3,000 ಐತೆ. ಆಮೇಲೆ ಶೂ ಹಾಕತ್ತಲ್ಲ, ಅದು 8,000. ಯಾರು ರೀ? ಶೂ 8,000. ಒಂದು 30 ಲಕ್ಷ ಇರ್ತದೆ. 30 ಲಕ್ಷ ಒಂದು ವರ್ಷಕ್ಕೆ ಪ್ಯಾಕೇಜ್. ವರ್ಷಕ್ಕೆ 30 ಲಕ್ಷ. ಅಷ್ಟು ರೊಕ್ಕ ತೊಗೊಂತಾರ, ಅಷ್ಟಿಷ್ಟು ಹೈಫೈ ಜೀವನ ನಡೆಸ್ತಾರೆ. ಖರ್ಚು ಮಾಡ್ತಾರೆ, ಮತ್ತೆ ಈ ರೊಕ್ಕ ಖರ್ಚು ಮಾಡುತ್ತೆ. ಹಿಂಗೆ ಅಲ್ಲ, 30 ಲಕ್ಷ ಕೈ ಬರಲ್ಲ, ಕಷ್ಟ ಬರ್ತದೆ. ಅದು ಬರ್ತಾರೆ. ನೀ ತಗೊಂಡಿಲ್ಲಪ್ಪ ಏನೇನು ಶೂ? ಒಮ್ಮೆ 2 ಆರ್ಡ್ರ್ ಮಾಡ್ಯಾನ. ಈಗ ಯಾರ್ದು ಏನೋ ಸ್ಮೆಲ್ ಬರುತ್ತಾ ನನಗೆ ಗೊತ್ತಾಗುವಲ್ತು. ಅಲ್ಲ, ಯಾವುದೋ ಒಂದು ಸುಡ್ಗಾಡ್ ಸ್ಮೆಲ್ ಬರುತ್ತೆ ರೀ. ಇಂಥ ಮತ್ತೆ ಆರ್ಡ್ರ್ ಮಾಡಿ ತರ್ಸಿಲ್ಲ ನೀನು? ಅವು ಮನೆ ಸರ ಇದ್ವಿಲ್ಲ ಯಪ್ಪ, ಇಂಥವಲ್ಲ ಸೇಮ್. ಇಂಥವು ಇಂಥವು ಎಲ್ಲೇ ಕಾದು ಗಡ್ಲಿಂದ ಯಾರು ಹಾಕೊಂಡರು ಚೀಪ್ ಆ್ಯಂಡ್ ಬೆಸ್ಟ್ ಲೇವು ಬೇರೆ ರೀ. ಅವು ಮತ್ತೆ ಇಲ್ಲಿ ಮಗ್ಲು ಇಟ್ಟಿನಲ್ಲ, ಅವೇ ಅವು ಬೇರೆನಾ? ಅವು ಮತ್ತೆ ನಾರ್ತವು ಏನೋ ಸ್ಮೆಲ್ ಬರ್ತಾವಂತ. ಅವು ಅವು ಸ್ಮೆಲ್ ಬರೋವನ್ನ. ಇವು ಎಷ್ಟು? 500. ನಾ ಚಪ್ಪಲನ್ನ ಸ್ಮೆಲ್ ನೋಡ್ತೀನಿ. ಇದನ್ನ ಓಪನ್ ಮಾಡಲ? ಹಾಂ, ಓಕೆ. ಎಷ್ಟು? 4,000? ತಡಿ ನೋಡ್ತೀನಿ. 4,000 ಅಂದ್ರೆ ಎಂಥವ್ದು ಇಲ್ಲಿ ಇಟ್ಟಿನಲ್ಲ, ಹೇಳಕ್ಕೆ ಹೋಗ್ಬೇಡ. ಈ ಚಲೋದವಲ್ಲ? ಇಲ್ಲ, ಅವು ಒಂಥರ ತಂದ. ನಾವು ಇನ್ನೊಂದು ಅವನು ಬೇರೆ ಶೂ ಆರ್ಡ್ರ್ ಮಾಡ್ಯಾನ. ಅವನು ಚಲೋ ಇದ್ದಿಲ್ಲ ಅಷ್ಟೊಂದು. ಇವು ಅಳವಾರ ಚಲೋದವು ರೀ. ಇವು ಸೇಮ್ ಹೆಂಗದವ ಗೊತ್ತಾ? ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಅವು ತೊಗೊಂಡಿದ್ದಲ್ಲ ಶೂ ಹಂಗ ಇಲ್ಲ, ಆದ್ರೂ ಚಲೋದವ ಬಿಡು. ನನಗಾದ್ರೂ ಒಂದು ಚಪ್ಪಲ್ ಕೊಡ್ಸವಲ್ಲ. 4,000 ಅಂತ. ನಮ್ಮ ಅಜ್ಜಿ 4,000 ಮತ್ತು ದೋತ್ರನೇ ನಿಂದ್ರಲ್ಲ ನಮ್ಮ ಅಜ್ಜಂದು. ಇಲ್ಲ, ದುಡಿತಾನಂತ ಏನೈತೆ ಜೀವನದಾಗ. ಇದ್ರಾಗ ಏನೋ ಕೊಟ್ಟಾರಪ್ಪ, ಅದು ಶೂಸ್ ಸ್ಮೆಲ್ ಆಗಬಾರ್ದು ಅಂತೇಳಿ ಹಾಕ್ಯಾರ. ಆ ಕಡೆ ಒಂದು ಇದ್ರಾಗ ಒಂದು ಇರ್ಬೇಕಂತ. ಅದ್ರಾಗ ರೇಟ್ ನೋಡಕ್ಕೆ ಇದ್ರ ಮ್ಯಾಗ ಕೊಟ್ಟಿಲ್ಲ. ಇಲ್ಲ ಅಂದ್ರೆ ನನಗಾದ್ರೂ ಒಂದೇನು ಕೊಡ್ಸವಲ್ಲ, ಒಂದು ಚಪ್ಪಲಿಲ್ಲ. ರಿಷಪ್ಪ ನನಗೆ ನಂಗೆ ಆನ್ಲೈನಾಗ ನಂಗೆ ಬೇಡ, ನಂಗೆ ಚಲೋ ಅನ್ಸಲ್ಲ ಅವು ಇರೋದ ಬೇರೆ ಬೇರೆ, ನಂಗೆ ಇಷ್ಟ ಆಗಲ್ಲ ಅವು. ಬೇಡ ಬಟ್ ಚಲೋ ಅದಾವ ಆಡ್ರಿ ಶೂ.
ಬೇಕಂದ್ರೆ ನೋಡ್ಬಾ ನೀನು ಹಂಗೆ ನಾನು ಏನರ ತೊಗೊಂಬಂದಿದ್ದು ನೋಡೋಕ್ಕಂದ್ರೆ ಭಾಳ ಇಷ್ಟ ನಂಗೆ 20 ಬ್ಯಾಗ್ ನೋಡ್ತೀನಿ ನಾನು ಇರಬಾರ್ದು ಶೂ ಹಳವಾರು ಇರ್ಬೇಕು ಅಂದರೆ ಚಂದ ಮೆಜೆಸ್ಟಿಕ್ 300 ರೂಪಾಯಿ ಶೂ ಚೆನ್ನಾಗಿರ್ತಾವ ರೀ ಕರ್ಕೊಂಡು ರೀ ನಾನು ಅಲ್ಲೇ ತೊಗೊಂತೀನಿ ಯಾವಾಗಾರ ಹೋಗಮ್ಮ 1000 ರೂಪಾಯಿ 3 ಜೊತೆ ಬರ್ತಾವ ಅಲ್ಲ 1000 ರೂಪಾಯಿದಾಗ ನಾನು ಒಂದು 4 ಜೊತೆ ಚಪ್ಪಲ್ ತಂತೀನಿ ಅಕ್ಕಂತ ಅಡ್ಡಾಡಕ್ಕ ನಾನು ನೋಡಿದ್ರೆ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಏನು ಮಾಡ್ಬೇಕು ಎಲ್ಲ ಬೇಕನ್ಸುತ್ತಾ ಕೆಳಗೈತಲ್ಲ ಕೆಳಗನು ಫುಲ್ ಸಸ್ತಾ ಶರ್ಟು ಪ್ಯಾಂಟು ಬಟ್ಟೆಗಳೆಲ್ಲ ನೋಡ್ಬೇಕು ಎಷ್ಟು ಸಸ್ತಾ ಚೆನ್ನಾಗಿ ಕ್ವಾಲಿಟಿ ಮತ್ತೆ ಇದೆ 90 ಹೇಳ್ತಿದ್ದೆ ಎಷ್ಟೈತೆ ನೋಡು ಅದ್ರದ್ದು ಈತ್ ನೋಡಿ ಇಲ್ಲಿ ಅಡುಗೆ ಮನೆಗೆ ಇಟ್ಟಿನಿ ಏನು ಅದನ್ನು ನೋಡಿ ಈತೈತಲ್ಲ ಜಾಕ ಮಾಡಕತ್ತಿದ್ನಾ ಇಲ್ಲೇ ಬಾಗ್ಲಿಗೆ ಹಿಂಗೆ ಬಿಟ್ಬಿಟ್ಟಿದ್ದೆ ಹೂ ಮಾಡಕತ್ತೋಟನ ಹಿಂಗೆ ಬಿಟ್ಬಿಟ್ಟಿದ್ನಿ ಹಿಂಗೆ ಅಂಜಿಬಿಟ್ಟಿದ್ದಾತ ಹುಡುಕು ಕೊಡ್ಲಪ್ಪ ನನಗ ಖುಷಿ ಯಾವಾಗ ತೆಗೆದು ನೋಡ್ಯಾಗ ಇಲ್ಲ ನಾ ಮಾಡಕ್ಕಿನ ನೀ ಇರ್ಬೇಕು ಅದ್ರಾಗ ಅಯ್ಯೋ ಅಲ್ಲಿಟ್ಟಿ ನನ್ನ ಬೆಡ್ರೂಮ್ನಾಗ ಬಾ ಇಲ್ಲೇ ನೋಡಪ್ಪ ಎಷ್ಟೊದಾಗ ಸಿಗುತ್ತಾ ಗೈಸ್ ನಮ್ಮ ಅಜ್ಜಂದು 90 ತೆಗೆದಿಟ್ಟಿ ನಾನು ಹುಡ್ಕಾಕತ್ತಾನ ಸಿಗಲ್ ಬಾ ಅಜ್ಜಿ ಇಲ್ಲಿ ನೋಡು ಬಾ ನೋಡು ಮನ್ಯಾಗ ಹಾಕ್ಯಂತ ಅಯ್ಯೋ ಮನ್ಯಾಗ ಅಲ್ತಾನ ಬಾತ್ರೂಮ್ ತನ ತಂದು ಸ್ವಚ್ಛ ದೊಡ್ಡ ಹೋಗ್ತೊಂಡಿ ಇಲ್ಲ ಅನ್ಸುತ್ತ ಅನ್ಸುತ್ತ ನೋಡು ಹಾಕ್ಕೊಂಡು ನೋಡು ಬೇಕಂತ ಚೇಂಜ್ ಮಾಡಕ್ಕಂತಲ್ಲ ಅನ್ಸುತ್ತಲೇ ಇಲ್ಲ ಹಂಗೆ ಅನ್ನಿಸ್ತಾವು ದೊಡ್ಡವತ್ತು ಹೊಲ್ಸ್ ಹತ್ತದ ಗೊತ್ತಾವ ಏನೋ ಇಟ್ಟರೆ ಬಿಡುಕ್ಕಿರ ಇಲ್ಲ ಅದು ಏನೋ ಸ್ಮೆಲ್ ಬರಬಾರ್ದು ಅಂತ ಹೇಳಿ ಇದನ್ನ ಹಾಕ್ಯಾರ ಚೀಟಿ ಆತನ್ನ ಅಲ್ಲ ಚೀಟಿ ಅಲ್ಲ ಅದು ಬೇರೆ ಅದು ಅದೇ ಮಾಮ ಇದೇನಿದೆ ಸ್ಮೆಲ್ ಆಗಬಾರ್ದು ಅಂತಂದು ಈಗೇನ ನಾವು ಶೂಸು ಇದು ಇದು ಸ್ಮೂತ್ ಆ್ಯಕ್ಚುಲಿ ಅವೇನು ಬೇರೆ ಸ್ಮೆಲ್ ಆಗಬಾರ್ದು ಅಂತ ಇಟ್ಟಿರ್ತಾರೆ ಹೌದು ಕ್ವಾಲಿಟಿ ಚಲೋ ಐತಿ ಯಾವುದು ಬಿಳಿ ಕ್ವಾಲಿಟಿ ಅರಿಗಿಲ್ಲವು ಎರಲ್ಲವು ಚೆನ್ನಾಗಿದ್ದವು ನೋಡುವ ಕ್ವಾಲಿಟಿ ಮಸ್ತ್ ಐತಿ ಆಯ್ತು ಪ್ರೈಸ್ ನೋಡ್ತಂತಳ್ಯಾ ಸೈಜ್ ನೋಡಿ ಟೇಸ್ಟ್ ಇದು ಮಾಡ್ತಾರೆ ಹೌದಾ ಅನ್ಸಿದ್ದಲ್ಲ ಇವ್ನ ಹಾಕ್ಕೊಂಡು ನೋಡಿ ಇವು ಕರೆಕ್ಟ್ ಆಗ್ತವೇನ ಇವು ಇಂಥ ಲೂಸ್ ಇಲ್ಲ ಕರೆಕ್ಟ್ ಆಗ್ತಾವ ಇಷ್ಟೇ ಇರಲಿ ಮಸ್ತ್ ಆಗ್ತಾವ ಹಾಂ ಕರೆಕ್ಟ್ ಆಗ್ತಾವ ನಾಳೆ ಬಿಂಕೆಪ್ಪ ಹೊಸ ಶೂ ಹೊಸ ಶರ್ಟ್ ಹಾಕೊಂಡು ಯಾವುದಪ್ಪ ಚೆನ್ನಾಗದವ ಇಲ್ಲ ಮಸ್ತ್ ಆಗ್ತಾವ ಕಂಫರ್ಟೇಬಲ್ ಬೇಸ್ ಆಗ್ತಾವ ಇಟ್ಟು ಹೊಲ್ಸಾಕ ನೋಡಿ ಕೆಂಪು ನಾನೇ ಓಡಾಡ್ತಾ ಇಲ್ಲಿ ತೊಗೊಂಡೋಗ್ರಿ ಅನ್ನ
ಹೊರಗಡೆ ಹಾಕೊಂಡು ಹೊಲ್ಸತ್ತವ ನಮ್ಮ ಕಂಪ್ನಿಗೆ ಇಲ್ಲ ಬೈಕಿಂಗ್ ಮಾಡಿದ್ರೆ ಶೀತ ಕಂಪ್ನಿಯಾಗ ಬೈಕ್ ಕಾಲು ಹಿಡಿತು ಹೊಲ್ಸಾಗಲ್ಲ ಅಂದ್ರೆ ಸರ್ ನನ್ನ ಕಡೆಯಿಂದ ಸ್ವಚ್ಛಾಗಿ ತೊಳ್ಸಕಸ್ತಾನ. ನಾ ತೊಳೆದಿಲ್ಲ ಅಲ್ಲಿ ಒಟ್ಟ ಯಪ್ಪ ಯಾವಾಗ ತೊಳ್ದಿ? ಇಲ್ಲ ತೊಳೆದಿಲ್ಲ ನಾನು. ಹ್ಞೂ ಯೂಟ್ಯೂಬ್ ಮುಂದೆ ಎಷ್ಟು ಸುಳ್ಳು ಹೇಳ್ತೈತೆ. ಅಯ್ಯ ಬಿಡಪ್ಪ, ನೀನೇ ಸುಳ್ಳು ಹೇಳೋದು, ನಾನು ತೊಳ್ತೀನಿ. ತೊಳೆದಿಲ್ಲ ಪಟ್ನ ಮೈ ತಗೊಂಡು ಹ್ಞೂ ಓಕೆ. ಆ್ಯಂಡ್ ಅವರು ಊಟ ಗೀಟ ಮಾಡ್ಕೊಂಡು ಹೋದರು. ಯಾಕಂತಂದ್ರೆ ಮನೆಗೆ ಅವರು ನಮ್ಮ ತಮ್ಮನೇ ಬಂದಿದ್ದು, ನಮ್ಮ ರಿಲೇಟಿವ್ಸನ್ನ, ಹಾಗಾಗಿ ಚಿಕನ್ ಮಾಡ್ಕೊಂಡಿದ್ವಿ. ಊಟ ಗೀಟ ಮಾಡ್ಕೊಂಡ್ವಿ ಆ್ಯಂಡ್ ಅವರು ಹೋದರು. ಆ್ಯಂಡ್ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.